Hi friends, good evening. Welcome to Vishrutha Creatives. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ಇರೋ ಸ್ಟಿಚಿಂಗ್ ಮಿಷನ್ ದಾರ ಪದೇ ಪದೇ ಕಟ್ ಆಗೋದು, ಸೂಜಿಗಳು ಮುರಿದೋಗೋದು ಆ ರೀತಿ ಆಗ್ತಾ ಇರುತ್ತೆ. ಮನೆಯಲ್ಲೇ ನಾವು ಇದನ್ನ ಈಜಿಯಾಗಿ ಯಾವ ರೀತಿ ಸರ್ವಿಸ್ ಮಾಡ್ಕೋಬಹುದು ಅಂತ ತೋರಿಸ್ತೀನಿ. ಮೇನ್ ರೀಸನ್ ಬಂದ್ಬಿಟ್ಟು ಹೊಸದಾಗಿ ಕಲಿತಾ ಇರೋರಾದ್ರೆ ನಮಗೆ ಸ್ಟಿಚಿಂಗ್ ಇನ್ನೂ ಪರ್ಫೆಕ್ಟ್ ಆಗಿ ಬರೋದಿಲ್ಲ ಅಲ್ವಾ. ಹಾಗಾಗಿ ದಾರ ನಾವು ಕರೆಕ್ಟಾಗಿ ಆಗದೆ ಇದ್ದಾಗ ಮಿಸ್ಟೇಕ್ ಮಾಡಿ ದಾರ ಅನ್ನೋದು ಪದೇ ಪದೇ ಕಟ್ ಆಗ್ತಾ ಇರುತ್ತೆ. ಮತ್ತೆ ಈ ದಾರನ ನಾವು ನೀಟಾಗಿ ಹಾಕಿಲ್ಲ ಅಂದ್ರು ಇಲ್ಲಿ ನೀಟಾಗಿ ಹಾಕಿಲ್ಲ ಅಂದ್ರು ಮತ್ತೆ ಕೇಸು ಬಾಬಿನಲ್ಲಿ ಕೂಡ ದಾರ ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ದಾರ ಅನ್ನೋದು ಪದೇ ಪದೇ ಕಟ್ ಆಗ್ತಾ ಇರುತ್ತೆ. ಆದ್ರೂ ಕೂಡ ನಾವಿಲ್ಲಿ ದಾರನ ಕರೆಕ್ಟಾಗಿ ಹಾಕಿದ್ರು ಕೂಡ ಕೇಸು ಬಾಬಿನಲ್ಲಿ ಕೂಡ ದಾರ ಕರೆಕ್ಟಾಗಿ ಹಾಕಿದ್ರು ಕೂಡ ದಾರ ಅನ್ನೋದು ಕೆಲವು ಸಲ ಪದೇ ಪದೇ ಕಟ್ ಆಗ್ತಾ ಇರುತ್ತೆ. ಯಾಕೆ ಆ ರೀತಿ ಆಗುತ್ತೆ ಅಂದ್ರೆ ಇದರಲ್ಲಿ ಡಸ್ಟ್ ಅನ್ನೋದು ತುಂಬಿಕೊಂಡಿರುತ್ತೆ. ಸೊ ಅದರಿಂದ ದಾರ ಪದೇ ಪದೇ ಕಟ್ ಆಗ್ತಾ ಇರುತ್ತೆ. ಆಗ ನಾವೇನ್ ಮಾಡಬೇಕು ಅಂದ್ರೆ ಇದನ್ನೆಲ್ಲ ನೀಟಾಗಿ ಬಿಚ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇದನ್ನ ಈ ರೀತಿ ಸ್ಕ್ರೂಗಳನ್ನ ಬಿಚ್ಚಿದ್ರೆ ಈ ಪ್ಲೇಟ್ ಎಲ್ಲ ಕೂಡ ಬಂದ್ಬಿಡುತ್ತೆ. ಇದನ್ನೆಲ್ಲ ಈ ರೀತಿ ಬಿಚ್ಕೊಳ್ಳಿ. ಈ ರೀತಿ ಬಿಚ್ಕೊಂಡು ನೋಡಿದಾಗ ಇಲ್ಲೆಲ್ಲ ನೋಡಿ ಈ ರೀತಿ ಡಸ್ಟ್ ಅನ್ನೋದು ಇರುತ್ತೆ. ನಾವು ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ಅದರಲ್ಲಿರೋ ಸಣ್ಣ ಸಣ್ಣ ಧೂಳು ತರದ್ದು ಈ ರೀತಿ ಹೋಗಿ ಇದರಲ್ಲಿ ನಿಂತು ಬಿಡುತ್ತೆ. ಸೊ ಅದರಿಂದ ಈ ದಾರ ಅನ್ನೋದು ಕಟ್ ಆಗ್ತಾ ಇರುತ್ತೆ. ಇದನ್ನ ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು, ಆಯಿಲ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ನೀವಿನ್ನೂ ಅದನ್ನ ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಇರೋದನ್ನ ನಾವು ಬ್ರಷ್ ಅಲ್ಲಿ ಕ್ಲೀನ್ ಮಾಡ್ಕೋಬಹುದು. ಈ ಒಳಗಡೆ ಇರೋದನ್ನ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ. ಈ ಮೇಲೆ ಇರೋದು ಮಾತ್ರ ಬ್ರಷ್ ಅಲ್ಲಿ ಬಂದ್ಬಿಡುತ್ತೆ. ಬಟ್ ಇನ್ನು ಈ ಕಡೆ ಒಳಗಡೆ ಎಲ್ಲ ಇರೋದು ನೀಟಾಗಿ ಬರೋದಿಲ್ಲ. ಆಗಿದ್ದಾಗ ನಾವು ಏನ್ ಮಾಡಬೇಕು, ಅದಕ್ಕೆ ನಾನು ಒಂದು ಬ್ಯೂಟಿಫುಲ್ ಐಡಿಯಾನ ಕೊಡ್ತೀನಿ. ಇದನ್ನ ನಾವು ಸರ್ವಿಸ್ಗೆ ಕೊಟ್ಟರು ಕೂಡ ಅವರು ಕೂಡ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡ್ತಾರೆ. ಅದೇನು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಮೊದಲಿಗೆ ಮಿಷನ್ ಅನ್ನ ಸ್ಟ್ಯಾಂಡ್ ಇಂದ ಸಪರೇಟ್ ಮಾಡ್ಕೊಬಿಡೋಣ. ಸಪರೇಟ್ ಮಾಡ್ಕೊಂಡು ಇದನ್ನ ಆಚೆಗೆ ತೆಗೊಳ್ಳಿ. ಹೀಗೆ ತೆಗೆದ್ರೆ ಬಂದ್ಬಿಡುತ್ತೆ. ಈಗ ಇದನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಸ್ಟವ್ ಬರ್ನಲ್ ಮೇಲೆ ಈ ರೀತಿ ಮಿಷನ್ ಸೆಟ್ಲ್ ಅಂತೀವಲ್ಲ, ನಾವು ಕೇಸು ಬಾಬಿನ್ ಹಾಕ್ತೀವಲ್ಲ ಆ ಪಾರ್ಟ್ ಅನ್ನೋದು ಸ್ಟವ್ ಬರ್ನಲ್ ಮೇಲೆ ಬರೋ ಥರ ಈ ರೀತಿ ಇಟ್ಕೊಂಡು ಜಸ್ಟ್ 1 ಮಿನಿಟಿಂದ 1.5 ಇಲ್ಲ 2 ಮಿನಿಟ್ಸ್ವರೆಗೂ ಸ್ಟವ್ನ ಅಂಟಿಸ್ಕೊಂಡು ಅದನ್ನು ಬರ್ನ್ ಮಾಡ್ಕೋಬೇಕು. ಹಾಗೆ ಬರ್ನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬಾ ನಾವು ಆಯಿಲ್ ಮಾಡಿ ಜಿಡ್ಡಾಗಿರುತ್ತಲ್ಲ, ಆ ಜಿಡ್ಡಿಗೆ ಮೆತ್ಕೊಂಡಿರೋ ಎಲ್ಲ ಡಸ್ಟು ಕೂಡ ಸುಟ್ಟೋಗ್ಬಿಡುತ್ತೆ. ಸರ್ವಿಸ್ಗೆ ಕೊಟ್ಟಾಗ ಅವರು ಕೂಡ ಸೇಮ್ ಇದೇ ರೀತಿ ಮಾಡ್ತಾರೆ. ಆದರೆ ಅವರು ಸ್ಟವ್ ಮೇಲೆ ಇಡೋದಿಲ್ಲ. ಅವ್ರಿಗೆ ಸಪ್ರೇಟ್ ರೀತಿ ಮಾಡ್ಕೊಳ್ಳೋದಕ್ಕೆ ಒಂದು ಟೂಲ್ ಇರುತ್ತೆ, ಅದರಲ್ಲಿ ಅವರು ಮಾಡ್ತಾರೆ. ಸೊ ಇದು ನಿಮಗೆ ಇಷ್ಟ ಇರೋರು ಮಾತ್ರ ಇದನ್ನು ಟ್ರೈ ಮಾಡಿ, ಹಾಗೂ ಎಕ್ಸ್ಪರ್ಟ್ ಇರೋರು ಮಾತ್ರ ಟ್ರೈ ಮಾಡಿ. ಹೊಸದಾಗಿ ಕಲಿತಾ ಇರೋರು ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾರಿಗೂ ನಾನು ಫೋರ್ಸ್ ಮಾಡ್ತಾ ಇಲ್ಲ, ಇದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ದಾರ ಕಟ್ ಆಗೋವಂಥದ್ದು, ಸೂಜಿ ಮುರಿದೋಗೋವಂಥ ಪ್ರಾಬ್ಲಮ್ಮು ಆಗೋದಿಲ್ಲ. ತುಂಬಾ ಜಿಡ್ಡಿಂದ ದಾರ ಕಚ್ಕೊಬಿಟ್ಟಿರುತ್ತಲ್ಲ ಅದೆಲ್ಲ ಕೂಡ ಸುಟ್ಟೋಗುತ್ತೆ. 2 ಮಿನಿಟ್ಸ್ಗಿಂತೂ ಜಾಸ್ತಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆ ಮಾಡೋದ್ರಿಂದ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಪಾರ್ಟ್ಸು. ನಂತರ ಅದನ್ನು ತಗೊಂಡು ಬಂದಮೇಲೆ ಬಿಸಿ ಮೇಲೇ ನಾನು ಈ ರೀತಿ ಸ್ವಲ್ಪ ಬ್ರಷಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಹೀಗೆ ಕ್ಲೀನ್ ಮಾಡಿಕೊಂಡಾಗ ಯಾವುದೇ ಡಸ್ಟು ಕೂಡ ಇದರಲ್ಲಿ ಬರ್ತಾ ಇಲ್ಲ, ಅಂದರೆ ಎಲ್ಲ ಕ್ಲೀನ್ ಆಗಿದೆ ಅಂತ. ಇದನ್ನು ತಣ್ಣಗಾದ್ಮೇಲೆ ನೀಟಾಗಿ ಇದಕ್ಕೆ ನಾವು ಮತ್ತೆ ಆಯಿಲ್ ಮಾಡಬೇಕು. ಕಂಪಲ್ಸರಿಯಾಗಿ ಇದನ್ನು ಬರ್ನ್ ಮಾಡಿದ್ಮೇಲೆ ಆಯಿಲ್ ಮಾಡ್ಕೋಬೇಕು. ಬರ್ನ್ ಮಾಡಿದ್ಮೇಲೆ ಇದಕ್ಕೆ ನೀಟಾಗಿ ರೀತಿ ಆಯಿಲ್ ಮಾಡ್ಕೊಳ್ಳಿ. ಕಂಪಲ್ಸರಿಯಾಗಿ ಆಯಿಲ್ ಅನ್ನೋದು ಮಾಡ್ಕೋಬೇಕು.
ಹೀಗೆ ಎಲ್ಲ ಕಡೆಗೂ ಕೂಡ ನೀಟಾಗಿ ಆಯಿಲ್ ಅನ್ನೋದನ್ನ ಹಾಕ್ಕೊಳ್ಳಿ. ಎಲ್ಲ ಹೋಲ್ಸಲ್ಲೂ ಕೂಡ ಈ ರೀತಿ ಆಯಿಲ್ ಮಾಡ್ಕೋಬೇಕು. ಈ ರೀತಿ ನಾವು ತಿಂಗಳಿಗೆ ಒಂದ್ಸಲ ಇಲ್ಲ 2 ತಿಂಗಳಿಗೆ 3 ತಿಂಗಳಿಗೂ ಕೂಡ ಮಾಡ್ಕೋಬಹುದು. ನಾವು ಜಾಸ್ತಿ ಯೂಸ್ ಮಾಡಾಗಿದ್ರೆ ತಿಂಗಳಿಗೊಂದ್ಸಲ ಮಾಡ್ಕೋಬಹುದು. ಇಲ್ಲ ನಾವು ಕಡಿಮೆ ಯೂಸ್ ಮಾಡ್ತೀವಿ, ಅಷ್ಟಾಗಿ ಯೂಸ್ ಮಾಡಲ್ಲ ಅನ್ನೋರು ಯಾವಾಗಾದ್ರೂ ಒಂದ್ಸಲ ಅಂದ್ರೆ ಒಂದು 3 ಮಂತ್ಸ್ಗೆ ಆ ರೀತಿ ಕ್ಲೀನ್ ಮಾಡ್ಕೊಂಡ್ರೆ ಸರೋಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಇಷ್ಟ ಇದ್ರೆ ಮಾತ್ರ ಇದನ್ನ ಟ್ರೈ ಮಾಡಿ. ನಾನು ತೋರಿಸಿದ್ದೀನಲ್ವಾ ಅಂತೇಳಿ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಬಟ್ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಇದನ್ನ ಟ್ರೈ ಮಾಡೋದ್ರಿಂದ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.